ಮಲೆನಾಡು ಕರಾವಳಿಯಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ಜಲಾರ್ಭಟಕ್ಕೆ ಗುಡ್ಡಗಳು ಧರಶಾಹಿ ಆಗ್ತಾ ಇದ್ರೆ ಶಿವಮೊಗ್ಗದಲ್ಲಿ ತುಂಬಿ ಹರಿಯುತ್ತಿದ್ದಾಳೆ. ಇತ್ತ ಕೊಪ್ಪಳದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಈ ಎಲ್ಲದರ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂದುವರಿದ ಮಳೆ ಅಬ್ಬರ. ಮಂಗಳೂರು ಹೊರವಲಯ ಅದ್ಯಪಾಡಿ ಜಲಾವೃತ. ವರುಣನ ಕೋಪ ತಾಪಕ್ಕೆ ಮನೆಗಳಿಗೆ ಜಲ ದಿಗ್ಬಂಧನ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ವರುಣ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಮಳೆ ಅಬ್ಬರಕ್ಕೆ ಬದುಕು ಮೂರ ಬಟ್ಟೆ ಆಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಮಳೆ ಎಡಬಿಡದೆ ಸುರಿತಾ ಇದೆ. ವರುಣನ ಕೋಪ ತಾಪಕ್ಕೆ ಮಂಗಳೂರು ಹೊರವಲಯದ ಆದ್ಯಪಾಡಿ ಜಲಾವೃತವಾಗಿದೆ. 30ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಮಲೆನಾಡು ಹೆಬ್ಬಾಗಿಲು ಶಿವಮೊಗ್ಗದಲ್ಲೂ ಮಳೆ ಅಬ್ಬರ. ತುಂಬಿ ಹರಿಯುತ್ತಿರುವ ತುಂಗೆ ಕುಟುಂಬಗಳಿಗೆ ಭೀತಿ. ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಜಿಲ್ಲೆಯಲ್ಲೂ ವರುಣನ ಆರ್ಭಟ ಜೋರಾಗಿದೆ. ತುಂಗಾ ನದಿ ಮೈದುಂಬಿ ಹರಿತಾ ಇದೆ. ನದಿ ತಟದಲ್ಲಿರುವಂತಹ ರಾಜೀವ್ ಗಾಂಧಿ ಬಡಾವಣೆಯ ಜನರು ಆತಂಕದಲ್ಲೇ ದಿನವನ್ನ ದೂಡ್ತಾ ಇದ್ದಾರೆ. ನೂರಾರು ಕುಟುಂಬಗಳಿಗೆ ನೆರೆ ಭೀತಿ ಶುರುವಾಗಿದೆ. ಏನಪ್ಪ ಮನೆ ಹತ್ರ ನೀರು ಬಂದ್ಬಿಟ್ಟಿತ್ತಪ್ಪ. ರಾತ್ರಿ ಎಲ್ಲ ಭಯ ಆಗಿತ್ತೆ, ಹೆಂಗ್ ಮಲ್ಕೊಳೋದು ಏನು ಅಂತ. ಅಲ್ಲಿಂದ ಅಲ್ಲಿ ತನಕ ದಾಟಿ ಹೋಗುತ್ತೆ ನೀರು. ಪಕ್ಕದ ಮನೆ ಬಿದ್ದು ಹೋಗೈತೆ. ಏನು ಮಾಡ್ಬೇಕಪ್ಪ, ಹುಷಾರಿ ಇಲ್ಲದ ಮನುಷ್ಯರು ನಾವು. ನದಿ ನೀರು ಬರುತ್ತಲ್ಲ, ನದಿ ನೀರು ಬರುತ್ತಪ್ಪ. ಇಲ್ಲಿ ತನಕ ಅಲ್ಲಿ ತನಕ ಬಂದ್ಬಿಡುತ್ತೆ. ನೆನ್ನೆ ಇಲ್ಲಿ ತನಕ ಆಯ್ತು. ಭಯ ಆಗ್ತಿದೆ ಅಣ್ಣ. ಹೋದ ಸತಿನೂ ಮುಳುಗಿತ್ತು. ನೀರು ಮುಳುಗಿ ಗೋಡೆ ಎಲ್ಲ ಬಿದ್ದು ಆ ಮನೆಯೇ ಬಿದ್ದು ಹೋಗಿದ್ದಪ್ಪ. TV ಕಂಪ್ಯೂಟರ್ ಎಲ್ಲ ಮನೆಯಾಗೇನೆ ಇದೆ ನೋಡಿ, ಬಿಡ್ಸಿ ನೋಡಿ ತೋರಿಸ್ತೀನಿ. ಆ ಥರ ಆಗಿತ್ತು. ಏನು ಮಾಡೋದಪ್ಪ. ತುಂಗಭದ್ರಾ ಜಲಾಶಯಕ್ಕೆ ಹರಿದು ಬಂದ ನೀರು. ಎಡದಂಡೆ ಕಾಲುವೆ ಭಾಗದ ರೈತರ ಮೊಗದಲ್ಲಿ ಹರ್ಷ. ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದ 4 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ಜಲಾಶಯ ಈಗ ಭರ್ತಿಯಾಗುವ ಹಂತಕ್ಕೆ ತಲುಪಿದೆ. ಇವತ್ತು ಏನಂದ್ರೆ 55 TMC ನೀರು ಇವತ್ತಿನವರೆಗೂ ಏನಂದ್ರೆ ಜಲಾಶಯದಲ್ಲಿ ಸಂಗ್ರಹವಾಗಿದೆ. ಮಲೆನಾಡು ಭಾಗದಲ್ಲಿ ಮಳೆಯ ಆರ್ಭಟಕ್ಕೆ ಜನರು ತತ್ತರಿಸಿದ್ದಾರೆ. ತುಂಗಭದ್ರಾ ನದಿ ತುಂಬಿ ತುಳುಕ್ತಾ ಇದ್ದು ಜಲಾಶಯಗಳಿಂದ ಅಪಾರ ಪ್ರಮಾಣದ ನೀರು ಹರಿಸಲಾಗ್ತಾ ಇದೆ. ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ ಸಮೀಪದ ತುಂಗಭದ್ರಾ ಜಲಾಶಯದ ಒಳಹರಿವು ಹೆಚ್ಚಾಗಿದೆ. ಎಡದಂಡೆ ಕಾಲುವೆ ನೀರು ಬಿಡಲಾಗಿದೆ. ಇದು ರೈತರ ಮೊಗದಲ್ಲೇ ಮಂದಹಾಸವನ್ನ ಮೂಡಿಸಿದೆ. ದಾವಣಗೆರೆಯಲ್ಲಿ ನದಿ ಪಾತ್ರದ ಜನರಲ್ಲೇ ಡವ. ಈಗಾಗಲೇ ತುಂಗಭದ್ರಾ ನದಿಗೆ ಜಲಾಶಯದಿಂದ 70,000 ಕ್ಯೂಸೆಕ್ ನೀರನ್ನು ಬಿಟ್ಟಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಏನು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ, ನ್ಯಾಮತಿ ಮತ್ತು ಹರಿಹರ ತಾಲೂಕಿನ ಕೆಲವು ಭಾಗಗಳಲ್ಲಿ ಫ್ಲಡ್ ಆಗುವಂಥ ಸಾಧ್ಯತೆ ಇರುವಂಥದ್ದು. ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆ ಅಬ್ಬರಿಸಿ ಬೊಬ್ಬಿರುತ್ತಾ ಇದ್ದಾನೆ. ತುಂಗಭದ್ರಾ ನದಿ ಮೈದುಂಬಿ ಹರಿತಾ ಇದೆ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ, ನ್ಯಾಮತಿ, ಹರಿಹರ ತಾಲೂಕಿನ ಕೆಲ ಭಾಗಗಳಲ್ಲೇ ನೆರೆ ಭೀತಿ ಕೂಡ ಶುರುವಾಗಿದೆ. ಹರಿಹರ ನಗರದ ಗಂಗಾನಗರದ ಜನರಿಗೆ ಡವ ಶುರುವಾಗಿದೆ. ನದಿಯಲ್ಲಿ ನೀರಿನ ಮಟ್ಟ ಏರಿದ್ರ ಪರಿಣಾಮ ಜಲಾವೃತ ಆಗುವಂತಹ ಆತಂಕ ಎದುರಾಗಿದೆ. ಭರ್ತಿಯಾಗಿ ತುಂಬಿರುವಂತಹ ಕೆರೆ ಮಧ್ಯೆ ಸಿಲುಕಿ ಕಾಪಾಡುವಂತೆ ಕೈ ಮೇಲೆ ಎತ್ತಿ ಅಂಗಲಾಚುತ್ತಿರುವಂತಹ ವ್ಯಕ್ತಿ. ಆತನತ್ತ ಬೋಟ್ನಲ್ಲಿ ಧಾವಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಆತನನ್ನ ರಕ್ಷಿಸಿ ದಂಡೆಗೆ ಸುರಕ್ಷಿತವಾಗಿ ತಲುಪಿಸುವ ಕಾರ್ಯದಲ್ಲಿ ಯಶಸ್ವಿ. ಇದು ಧಾರವಾಡದ ಕೆಳಗೇರಿ ಕೆರೆಯಲ್ಲಿ ಕಂಡು ಬಂದ ದೃಶ್ಯ. ಹಾಗಂತ ಇದು ನಿಜವಾದ ದೃಶ್ಯವಲ್ಲ. ಬದಲಿಗೆ ವಿಪತ್ತು ನಿರ್ವಹಣೆಗೆ ಸಂಬಂಧಿಸಿದ ಅಣಕು ರಕ್ಷಣಾ ಕಾರ್ಯಾಚರಣೆ. ಮುಂದಿನ ದಿನಗಳಲ್ಲಿ ಧಾರವಾಡದಲ್ಲಿ ಹೆಚ್ಚು ಮಳೆಯಾಗಲಿದೆ ಅನ್ನೋ ಮುನ್ಸೂಚನೆ ಇದೆ. SDRF ಮತ್ತು ಧಾರವಾಡ ಅಗ್ನಿಶಾಮಕ ದಳ ಸಜ್ಜಾಗ್ತಾ ಇದ್ದು ಅದರ ಒಂದು ಛಲಕನ ಇಲ್ಲಿ ಸಾರ್ವಜನಿಕರಿಗೆ ತೋರಿಸುವ ಮೂಲಕ ನಾವಿದ್ದೇವೆ ಅನ್ನೋ ಅಭಯವನ್ನ ನೀಡಲಾಯಿತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಲೆನಾಡು ಕರಾವಳಿಯಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ಜಲಾರ್ಭಟಕ್ಕೆ ಗುಡ್ಡಗಳು ಧರಶಾಹಿ ಆಗ್ತಾ ಇದ್ರೆ ಶಿವಮೊಗ್ಗದಲ್ಲಿ ತುಂಬಿ ಹರಿಯುತ್ತಿದ್ದಾಳೆ. ಇತ್ತ ಕೊಪ್ಪಳದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಈ ಎಲ್ಲದರ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ.
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂದುವರಿದ ಮಳೆ ಅಬ್ಬರ. ಮಂಗಳೂರು ಹೊರವಲಯ ಅದ್ಯಪಾಡಿ ಜಲಾವೃತ. ವರುಣನ ಕೋಪ ತಾಪಕ್ಕೆ ಮನೆಗಳಿಗೆ ಜಲ ದಿಗ್ಬಂಧನ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ವರುಣ ಅಬ್ಬರಿಸಿ ಬೊಬ್ಬೆರಿತಾ ಇದ್ದಾನೆ. ಮಳೆ ಅಬ್ಬರಕ್ಕೆ ಬದುಕು ಮೂರ ಬಟ್ಟೆ ಆಗಿದೆ. ಗ್ರಾಮೀಣ ಪ್ರದೇಶಗಳಲ್ಲೇ ಮಳೆ ಎಡಬಿಡದೆ ಸುರಿತಾ ಇದೆ. ವರುಣನ ಕೋಪ ತಾಪಕ್ಕೆ ಮಂಗಳೂರು ಹೊರವಲಯದ ಆದ್ಯಪಾಡಿ ಜಲಾವೃತವಾಗಿದೆ. 30ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಮಲೆನಾಡು ಹೆಬ್ಬಾಗಿಲು ಶಿವಮೊಗ್ಗದಲ್ಲೂ ಮಳೆ ಅಬ್ಬರ. ತುಂಬಿ ಹರಿಯುತ್ತಿರುವ ತುಂಗೆ ಕುಟುಂಬಗಳಿಗೆ ಭೀತಿ. ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಜಿಲ್ಲೆಯಲ್ಲೂ ವರುಣನ ಆರ್ಭಟ ಜೋರಾಗಿದೆ. ತುಂಗಾ ನದಿ ಮೈದುಂಬಿ ಹರಿತಾ ಇದೆ. ನದಿ ತಟದಲ್ಲಿರುವಂತಹ ರಾಜೀವ್ ಗಾಂಧಿ ಬಡಾವಣೆಯ ಜನರು ಆತಂಕದಲ್ಲೇ ದಿನವನ್ನ ದೂಡ್ತಾ ಇದ್ದಾರೆ. ನೂರಾರು ಕುಟುಂಬಗಳಿಗೆ ನೆರೆ ಭೀತಿ ಶುರುವಾಗಿದೆ. ಏನಪ್ಪ ಮನೆ ಹತ್ರ ನೀರು ಬಂದ್ಬಿಟ್ಟಿತ್ತಪ್ಪ. ರಾತ್ರಿ ಎಲ್ಲ ಭಯ ಆಗಿತ್ತೆ, ಹೆಂಗೆ ಮಲ್ಕೊಳೋದು ಏನು ಅಂತ. ಅಲ್ಲಿಂದ ಅಲ್ಲಿ ತನಕ ದಾಟಿ ಹೋಗುತ್ತೆ ನೀರು. ಪಕ್ಕದ ಮನೆ ಬಿದ್ದು ಹೋಗೈತೆ. ಏನು ಮಾಡಬೇಕಪ್ಪ, ಹುಷಾರಿ ಇಲ್ಲದ ಮನುಷ್ಯರು ನಾವು. ಎಲ್ಲಿ ನದಿ ನೀರು ಬರುತ್ತಲ್ಲ ಇಲ್ಲಿ? ಹಾಂ, ನದಿ ನೀರು ಬರುತ್ತಪ್ಪ. ಇಲ್ಲಿ ತನಕ ಬಂದ್ಬಿಡುತ್ತೆ. ನೆನ್ನೆ ಇಲ್ಲಿ ತನಕ ಆಯಿತು. ಭಯ ಆಗ್ತಿದೆ. ಭಯ ಆಗ್ತಿದೆ ಅಣ್ಣ. ಮುಳುಗಿತ್ತಾ ಇಲ್ಲಿ? ಹಾಂ, ಹೋದ ಸತಿನೂ ಮುಳುಗಿತ್ತು. ನೀರು ಮುಳುಗಿ ಗೋಡೆ ಎಲ್ಲ ಬಿದ್ದು ಆ ಮನೆಯೇ ಬಿದ್ದು ಹೋಗಿದ್ದಪ್ಪ. ಹಾಂ, TV ಕಂಪ್ಯೂಟರ್ ಎಲ್ಲ ಮನೆಯಾಗೇ ಇದೆ ನೋಡಿ. ಬಿಡ್ಸ್ ನೋಡಿ ತೋರಿಸ್ತೀನಿ. ಆ ಥರ ಆಗಿತ್ತು. ಏನು ಮಾಡೋದಪ್ಪ. ತುಂಗಭದ್ರಾ ಜಲಾಶಯಕ್ಕೆ ಹರಿದು ಬಂದ ನೀರು. ಎಡದಂಡೆ ಕಾಲುವೆ ಭಾಗದ ರೈತರ ಮೊಗದಲ್ಲಿ ಹರ್ಷ. ಮಲೆನಾಡ ಭಾಗದಲ್ಲಿ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದ 4 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ಜಲಾಶಯ ಈಗ ಭರ್ತಿಯಾಗುವ ಹಂತಕ್ಕೆ ತಲುಪಿದೆ. ಇವತ್ತು ಏನಂದ್ರೆ 55 TMC ನೀರು ಇವತ್ತಿನವರೆಗೂ ಏನಂದ್ರೆ ಜಲಾಶಯದಲ್ಲಿ ಸಂಗ್ರಹವಾಗಿದೆ. ಮಲೆನಾಡು ಭಾಗದಲ್ಲಿ ಮಳೆಯ ಆರ್ಭಟಕ್ಕೆ ಜನರು ತತ್ತರಿಸಿದ್ದಾರೆ. ತುಂಗಭದ್ರಾ ನದಿ ತುಂಬಿ ತುಳುಕ್ತಾ ಇದ್ದು ಜಲಾಶಯಗಳಿಂದ ಅಪಾರ ಪ್ರಮಾಣದ ನೀರು ಹರಿಸಲಾಗ್ತಾ ಇದೆ. ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ ಸಮೀಪದ ತುಂಗಭದ್ರಾ ಜಲಾಶಯದ ಒಳಹರಿವು ಹೆಚ್ಚಾಗಿದೆ. ಎಡದಂಡೆ ಕಾಲುವೆ ನೀರು ಬಿಡಲಾಗಿದೆ. ಇದು ರೈತರ ಮೊಗದಲ್ಲೇ ಮಂದಹಾಸವನ್ನ ಮೂಡಿಸಿದೆ. ದಾವಣಗೆರೆಯಲ್ಲಿ ನದಿ ಪಾತ್ರದ ಜನರಲ್ಲೇ ಡವ. ಈಗಾಗಲೇ ತುಂಗಭದ್ರಾ ನದಿಗೆ ಜಲಾಶಯದಿಂದ 70,000 ಕ್ಯೂಸೆಕ್ ನೀರನ್ನು ಬಿಟ್ಟಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಏನು ಆ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ, ನ್ಯಾಮತಿ ಮತ್ತು ಹರಿಹರ ತಾಲೂಕಿನ ಕೆಲವು ಭಾಗಗಳಲ್ಲಿ ಫ್ಲಡ್ ಆಗುವಂಥ ಸಾಧ್ಯತೆ ಇರುವಂಥದ್ದು. ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆ ಅಬ್ಬರಿಸಿ ಬೊಬ್ಬೆರಿತಾ ಇದ್ದಾನೆ. ತುಂಗಭದ್ರಾ ನದಿ ಮೈದುಂಬಿ ಹರಿತಾ ಇದೆ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ, ನ್ಯಾಮತಿ, ಹರಿಹರ ತಾಲೂಕಿನ ಕೆಲ ಭಾಗಗಳಲ್ಲೇ ನೆರೆ ಭೀತಿ ಕೂಡ ಶುರುವಾಗಿದೆ. ಹರಿಹರ ನಗರದ ಗಂಗಾನಗರದ ಜನರಿಗೆ ಡವ ಶುರುವಾಗಿದೆ. ನದಿಯಲ್ಲಿ ನೀರಿನ ಮಟ್ಟ ಏರಿದ್ರ ಪರಿಣಾಮ ಜಲಾವೃತ ಆಗುವಂತಹ ಆತಂಕ ಎದುರಾಗಿದೆ. ಭರ್ತಿಯಾಗಿ ತುಂಬಿರುವಂತಹ ಕೆರೆ ಮಧ್ಯ ಸಿಲುಕಿ ಕಾಪಾಡುವಂತೆ ಕೈ ಮೇಲೆ ಎತ್ತಿ ಅಂಗಲಾಚುತ್ತಿರುವಂತಹ ವ್ಯಕ್ತಿ. ಆತನತ್ತ ಬೋಟ್ನಲ್ಲಿ ಧಾವಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಆತನನ್ನ ರಕ್ಷಿಸಿ ದಂಡೆಗೆ ಸುರಕ್ಷಿತವಾಗಿ ತಲುಪಿಸುವ ಕಾರ್ಯದಲ್ಲಿ ಯಶಸ್ವಿ. ಇದು ಧಾರವಾಡದ ಕೆಳಗೇರಿ ಕೆರೆಯಲ್ಲಿ ಕಂಡು ಬಂದ ದೃಶ್ಯ. ಹಾಗಂತ ಇದು ನಿಜವಾದ ದೃಶ್ಯವಲ್ಲ. ಬದಲಿಗೆ ವಿಪತ್ತು ನಿರ್ವಹಣೆಗೆ ಸಂಬಂಧಿಸಿದ ಅಣಕು ರಕ್ಷಣಾ ಕಾರ್ಯಾಚರಣೆ. ಮುಂದಿನ ದಿನಗಳಲ್ಲಿ ಧಾರವಾಡದಲ್ಲಿ ಹೆಚ್ಚು ಮಳೆಯಾಗಲಿದೆ ಅನ್ನೋ ಮುನ್ಸೂಚನೆ ಇದೆ. SDRF ಮತ್ತು ಧಾರವಾಡ ಅಗ್ನಿಶಾಮಕ ದಳ ಸಜ್ಜಾಗ್ತಾ ಇದ್ದು ಅದರ ಒಂದು ಛಲಕನ ಇಲ್ಲಿ ಸಾರ್ವಜನಿಕರಿಗೆ ತೋರಿಸುವ ಮೂಲಕ ನಾವಿದ್ದೇವೆ ಅನ್ನೋ ಅಭಯವನ್ನ ನೀಡಲಾಯಿತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.